ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ತೋಟದಲ್ಲಾದ ಕುಂಬಳಕಾಯಿ ಇತ್ತು, ಅದನ್ನು ಏನು ಮಾಡೋದು ಅಂದ್ಕೊಂಡೆ. ಈಗ ನಾನು ಅದರಲ್ಲಿ ಒಂದು ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ದೋಸೆ ಯಾವ ರೀತಿ ಮಾಡೋದು ನೋಡುವ. ಅರ್ಧ kg ದೋಸೆ ಅಕ್ಕಿ ತಗೊಳ್ಳಿ. ಚೆನ್ನಾಗಿ 2 ನೀರು ತೊಳೆದು ಅದನ್ನು ನೆನೆ ಹಾಕ್ಕೊಳ್ಬೇಕು. ಅದಕ್ಕೆ ನಾನು 1 ಚಮಚದಷ್ಟು ಮೆಂತ್ಯ ಕೂಡ ಹಾಕಿದ್ದೇನೆ. 2 ಗಂಟೆಯಷ್ಟು ನೆನೆದ್ರೆ ಸಾಕಾಗ್ತದೆ. ಹಿಟ್ಟು ಕಡ್ದಾದ್ಮೇಲೆ 5 ಗಂಟೆಯಷ್ಟಾದರೂ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡಬೇಕಾಗ್ತದೆ. ಅರ್ಧ ಕುಂಬಳಕಾಯಿಯಷ್ಟನ್ನು ನಾನು ದೋಸೆಗೆ ಹಾಕಿದ್ದೇನೆ. ಇದರ ಸಿಪ್ಪೆ ತೆಗೆದು ಬೀಜ ಎಲ್ಲ ಬಿಸಾಡಿ ಸಣ್ಣಗೆ ಹೆಚ್ಚಿ ಹಾಕುವಂಥದ್ದು. ಗ್ರೈಂಡರಲ್ಲಿ ಕೂಡ ಇದನ್ನು ಕಡಿಬಹುದು, ಇಲ್ಲದ್ರೆ ಮಿಕ್ಸಿಯಲ್ಲಿ ಕೂಡ ಇದನ್ನು ಕಡಿಬಹುದು. ನಾನು ಮಿಕ್ಸಿಯಲ್ಲಿ ಕಡಿತಾ ಇದ್ದೇನೆ. ನೆನೆದ ಅಕ್ಕಿ ಹಾಗೂ ಮೆಂತೆಯನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಕುಂಬಳಕಾಯಿ ಹೋಳುಗಳನ್ನು ಕೂಡ ಹಾಕುವ. ತೆಂಗಿನಕಾಯಿ ಕೂಡ ಇದಕ್ಕೆ ಹಾಕಲಿಕ್ಕಿದೆ. ದೊಡ್ಡ ತೆಂಗಿನಕಾಯಿ ಇದ್ದರೆ 1/4 ಭಾಗದಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಸಣ್ಣ ತೆಂಗಿನಕಾಯಿ ಆದರೆ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಹಾಕ್ಕೊಳ್ಬೇಕು. ನಾನು ಅರ್ಧದಷ್ಟು ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದರೆ ಆಯಿತು. ನೀರು ಹಾಕಲಿಕ್ಕಿಲ್ಲ ವೀಕ್ಷಕರೇ. ಕುಂಬಳಕಾಯಿ ಸಾಕಷ್ಟು ನೀರು ಬಿಡ್ತದೆ, ಹಾಗಾಗಿ ನಮಗೆ ಇದಕ್ಕೆ ನೀರು ಹಾಕುವ ಅಗತ್ಯ ಬೀಳುವುದಿಲ್ಲ. ಅದಕ್ಕೋಸ್ಕರ ಅದು ಅರ್ಧ ಕುಂಬಳಕಾಯಿನ ಇದಕ್ಕೆ ಹಾಕಿದ್ದು. 2-3 ಬ್ಯಾಚಸ್ಸಲ್ಲಿ ನಾನು ಕಡ್ದು ತೆಗೆದೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಮಕ್ಕಳಿಗೆ ಇಷ್ಟ ಆದರೆ ಸಿಹಿ ದೋಸೆ ಇದರಿಂದ ಕೂಡ ಮಾಡಬಹುದು. ಈ ಹಿಟ್ಟಿಗೆ ಒಂದು ಸಣ್ಣ ತುಂಡು ಬೆಲ್ಲ ಹಾಗೂ ಚಿಟಿಕೆಯಷ್ಟು ಹಳದಿ ಹುಡಿ ಹಾಕಿದರೆ ಆಯಿತು. ನೀವು ಸಿಹಿ ದೋಸೆ ಮಾಡೋದಾದರೆ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಹಾಕ್ಕೊಳ್ಳಿ. ಸಿಹಿ ದೋಸೆ ಮಾಡೋದಾದರೆ ಅದಕ್ಕೆ ಚಟ್ನಿ ಪಲ್ಯ ಯಾವುದು ಕೂಡ ಬೇಕಾಗಿಲ್ಲ. ಆದರೆ ನಾನು ಸಿಹಿ ದೋಸೆ ಮಾಡಲಿಲ್ಲ ವೀಕ್ಷಕರೇ. ಈ ದೋಸೆಗೆ ನಾನು ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಜೊತೆ ತಿಂದದ್ದು ಸೂಪರ್ ಕಾಂಬಿನೇಷನ್ ಆಯಿತಾ. ಮಾವಿನಕಾಯಿ ಉಪ್ಪಿನಕಾಯಿ ನಾನು ಮಾಡಿದ್ದೆ, ಅದರ ಜೊತೆ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ. ಆದಷ್ಟು ತೆಳುವಾದ ದೋಸೆಯನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗ್ತದೆ. 2 ಬದಿಯಲ್ಲಿ ಚೆನ್ನಾಗಿ ತೆಂಗಿನೆಣ್ಣೆ ಹಾಕಿ ಕಾಯಿಸಿ ತಿಂದರೆ ಆಯಿತು. ಸಿಹಿ ದೋಸೆ ಮಾಡೋದಾದರೆ ತುಪ್ಪದಲ್ಲಿ ದೋಸೆ ತೆಗಿರಿ, ತುಂಬ ರುಚಿಯಾಗ್ತದೆ. ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ನಾವು ಮನೆಯಲ್ಲೇ ಮಾಡಿಟ್ರೆ ಇಂಥ ದೋಸೆಗಳು ತಿನ್ನುವಾಗ ನಮಗೆ ತುಂಬ ರುಚಿ ಕೊಡ್ತದೆ. ಹುರುಳಿಕಾಳಿನ ಕರಿಬೇವು ಹಾಕಿ ಚಟ್ನಿ ಪುಡಿ, ಬೆಳ್ಳುಳ್ಳಿ ಚಟ್ನಿ ಪುಡಿ, ಇಲ್ಲಾದರೆ ಥರದ ಉಪ್ಪಿನಕಾಯಿ ಕೂಡ ನಾನು ಮನೆಯಲ್ಲಿ ಮಾಡಿ ಇಡ್ತೇನೆ ವೀಕ್ಷಕರೇ. ಅದರದ್ದೆಲ್ಲ ವೀಡಿಯೋಸನ್ನು ನಾನು ಮಾಡಿ ಹಾಕಿದ್ದೇನೆ. ಪ್ಲೇಲಿಸ್ಟ್ ನೀವು ನೋಡಬಹುದು. ಎಲ್ಲ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗ್ತದೆ. ಕುಂಬಳಕಾಯಿಯ ಉಳಿದ ಅರ್ಧ ಭಾಗವನ್ನು ಚೆನ್ನಾಗಿ ತುರಿದು ಒಂದು ಕಡಾಯಿಗೆ ಹಾಕಿ ಗ್ಯಾಸ್ ಮೇಲೆ ಇಟ್ಟೆ. ನೀರೆಲ್ಲ ಆರಿದ ನಂತರ ರುಚಿಗೆ ಒಂದು ಸಣ್ಣ ತುಂಡು ಬೆಲ್ಲ, ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಿ ಚೆನ್ನಾಗಿ ಡ್ರೈ ಮಾಡಿ ಹಲ್ವಾ ಮಾಡಿ ಇಟ್ಟಿದ್ದೇನೆ ವೀಕ್ಷಕರೇ. ಕರಿಬೇವು ಮೆಣಸು ಹಾಕಿ ಚೆನ್ನಾಗಿ ಚಟ್ನಿ ಪುಡಿ ಮಾಡಿ ಇಟ್ಟಿದ್ದೇನೆ. ರುಚಿಯಾಗಿ ದೋಸೆ ಒಟ್ಟಿಗೆ ತಿನ್ನಲಿಕ್ಕಂತೂ ಸೂಪರ್ ಆಯಿತಾ. ನೋಡಿ, ಬೇಡದಿದ್ದರೆ ಮಾವಿನಕಾಯಿಯ ಉಪ್ಪಿನಕಾಯಿ ಕೂಡ ಇದೆ. 1 ಮಾವಿನಕಾಯಿಯನ್ನು ದೋಸೆದ ಮೇಲೆ ಹಾಕಿ ತಿಂದರೆ ದೋಸೆ ಅಂತೂ ಸೂಪರೇ ಸೂಪರ್. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.